ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಭದ್ರತಾ ಲೋಪವಾಗಿದೆ. ಆ ಭದ್ರತಾ ಲೋಪ ಏನು ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಯ್ಯಪ್ಪ ಸನ್ನಿಧಾನದ ಮೇಲೆ ತೀರಾ ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ಹಾರಾಟ. ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಪಂಪಾ ಪೊಲೀಸರ ಕೇಸ್. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಗಂಭೀರ ಭದ್ರತಾ ಲೋಪವೊಂದು ವರದಿಯಾಗಿದೆ. ಮಧ್ಯಾಹ್ನದ ವೇಳೆಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರಿದ ಚೇತಕ್ ಹೆಲಿಕಾಪ್ಟರ್ ಅತಿ ಕಡಿಮೆ ಎತ್ತರದಲ್ಲಿ ಸನ್ನಿಧಾನದ ಮೇಲೆ ಹಾರಾಟ ನಡೆಸಿರೋದು ಭಕ್ತರು ಮತ್ತು ಭದ್ರತಾ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಸುಮಾರು 4 ಬಾರಿ ದೇಗುಲ ಪ್ರದಕ್ಷಿಣೆ ಹಾಕಿದ ಈ ಹೆಲಿಕಾಪ್ಟರ್ ಪವಿತ್ರ ಕೋಡಿಮರಕ್ಕೆ ಕೇವಲ 5 ಮೀಟರ್ ಸಮೀಪದಲ್ಲಿ ಹಾರಾಟ ನಡೆಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇದು ಶಬರಿಮಲೆಯಂತ ಅತಿ ಸೂಕ್ಷ್ಮ ಭದ್ರತಾ ವಲಯದಲ್ಲಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಪಂಪಾ ಪೊಲೀಸರು ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಶೇಷ ಭದ್ರತಾ ವಲಯ ಎಂದು ಘೋಷಿಸಲ್ಪಟ್ಟಿರೋ ಈ ಪ್ರದೇಶದಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹಾರಾಟ ನಡೆಸಿರೋದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವಂತ ಕೃತ್ಯ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಲ್ಲಿದ್ದವರು ದೇಗುಲದ ದೃಶ್ಯಗಳನ್ನ ಚಿತ್ರೀಕರಿಸುತ್ತಿದ್ರು ಎಂಬ ಶಂಕೆ ವ್ಯಕ್ತವಾಗಿದ್ದು ಲಭ್ಯವಿರುವ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ಹೆಲಿಕಾಪ್ಟರ್ನ ಈ ಆಪರೇಟಿಂಗ್ ಕ್ರಮದಿಂದ ದೇಗುಲದ ನಿರ್ಮಿತಿಗಳಿಗೆ ಹಾನಿಯಾಗುವ ಸಾಧ್ಯತೆ ಇತ್ತು ಎಂಬ ಅಂಶವನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕೋಸ್ಟ್ ಗಾರ್ಡ್ ತನ್ನ ಸ್ಪಷ್ಟನೆ ನೀಡಿದೆ. ಇದು ಯಾವುದೇ ಉದ್ದೇಶಪೂರ್ವಕ ಹಾರಾಟವಾಗಿರಲಿಲ್ಲ, ಬದಲಾಗಿ ಕೊಚ್ಚಿಯಿಂದ ಆರಂಭವಾದ ಸಾಮಾನ್ಯ ತರಬೇತಿಯ ಭಾಗವಾಗಿತ್ತು ಅಂತ ಹೇಳಿಕೊಂಡಿದೆ. ಸುಮಾರು 6,000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯ ಮತ್ತು ದಟ್ಟವಾದ ಮೋಡಗಳ ಕಾರಣದಿಂದ ತನ್ನ ಹಾದಿ ತಪ್ಪಿ ಪಂಪಾ ಬೆಟ್ಟಗಳ ಮೇಲೆ ಹಾರಬೇಕಾಯಿತು ಅಂತ ಸಮರ್ಥಿಸಿಕೊಂಡಿದೆ. ಆದ್ರೆ ಅತಿ ಸೂಕ್ಷ್ಮ ವಲಯದಲ್ಲಿ 4 ಬಾರಿ ದೇಗುಲದ ಸುತ್ತ ಹಾರಾಡಿರೋದು ಈಗ ಕಾನೂನು ಹೋರಾಟಕ್ಕೆ ಕಾರಣವಾಗಿದ್ದು ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಭದ್ರತಾ ಲೋಪವಾಗಿದೆ. ಆ ಭದ್ರತಾ ಲೋಪ ಏನು ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಯ್ಯಪ್ಪ ಸನ್ನಿಧಾನದ ಮೇಲೆ ತೀರಾ ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ಹಾರಾಟ. ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಪಂಪಾ ಪೊಲೀಸರ ಕೇಸ್. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಗಂಭೀರ ಭದ್ರತಾ ಲೋಪವೊಂದು ವರದಿಯಾಗಿದೆ. ಮಧ್ಯಾಹ್ನದ ವೇಳೆಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರಿದ ಚೇತಕ್ ಹೆಲಿಕಾಪ್ಟರ್ ಅತಿ ಕಡಿಮೆ ಎತ್ತರದಲ್ಲಿ ಸನ್ನಿಧಾನದ ಮೇಲೆ ಹಾರಾಟ ನಡೆಸಿರೋದು ಭಕ್ತರು ಮತ್ತು ಭದ್ರತಾ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಸುಮಾರು 4 ಬಾರಿ ದೇಗುಲ ಪ್ರದಕ್ಷಿಣೆ ಹಾಕಿದ ಈ ಹೆಲಿಕಾಪ್ಟರ್ ಪವಿತ್ರ ಕೋಡಿಮರಕ್ಕೆ ಕೇವಲ 5 ಮೀಟರ್ ಸಮೀಪದಲ್ಲಿ ಹಾರಾಟ ನಡೆಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇದು ಶಬರಿಮಲೆಯಂತ ಅತಿ ಸೂಕ್ಷ್ಮ ಭದ್ರತಾ ವಲಯದಲ್ಲಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಪಂಪಾ ಪೊಲೀಸರು ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಶೇಷ ಭದ್ರತಾ ವಲಯ ಎಂದು ಘೋಷಿಸಲ್ಪಟ್ಟಿರೋ ಈ ಪ್ರದೇಶದಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹಾರಾಟ ನಡೆಸಿರೋದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವಂತ ಕೃತ್ಯ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಲ್ಲಿದ್ದವರು ದೇಗುಲದ ದೃಶ್ಯಗಳನ್ನ ಚಿತ್ರೀಕರಿಸುತ್ತಿದ್ರು ಎಂಬ ಶಂಕೆ ವ್ಯಕ್ತವಾಗಿದ್ದು ಲಭ್ಯವಿರುವ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ಹೆಲಿಕಾಪ್ಟರ್ನ ಈ ಆಪರೇಟಿಂಗ್ ಕ್ರಮದಿಂದ ದೇಗುಲದ ನಿರ್ಮಿತಿಗಳಿಗೆ ಹಾನಿಯಾಗುವ ಸಾಧ್ಯತೆ ಇತ್ತು ಎಂಬ ಅಂಶವನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕೋಸ್ಟ್ ಗಾರ್ಡ್ ತನ್ನ ಸ್ಪಷ್ಟನೆ ನೀಡಿದೆ.
ಇದು ಯಾವುದೇ ಉದ್ದೇಶಪೂರ್ವಕ ಹಾರಾಟವಾಗಿರಲಿಲ್ಲ. ಬದಲಾಗಿ ಕೊಚ್ಚಿಯಿಂದ ಆರಂಭವಾದ ಸಾಮಾನ್ಯ ತರಬೇತಿಯ ಭಾಗವಾಗಿತ್ತು ಅಂತ ಹೇಳಿಕೊಂಡಿದೆ. ಸುಮಾರು 6,000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯ ಮತ್ತು ದಟ್ಟವಾದ ಮೋಡಗಳ ಕಾರಣದಿಂದ ತನ್ನ ಹಾದಿ ತಪ್ಪಿ ಪಂಪಾ ಬೆಟ್ಟಗಳ ಮೇಲೆ ಹಾರಬೇಕಾಯಿತು ಅಂತ ಸಮರ್ಥಿಸಿಕೊಂಡಿದೆ. ಆದ್ರೆ ಅತಿ ಸೂಕ್ಷ್ಮ ವಲಯದಲ್ಲಿ 4 ಬಾರಿ ದೇಗುಲದ ಸುತ್ತ ಹಾರಾಡಿರೋದು ಈಗ ಕಾನೂನು ಹೋರಾಟಕ್ಕೆ ಕಾರಣವಾಗಿದ್ದು, ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಭದ್ರತಾ ಲೋಪವಾಗಿದೆ. ಆ ಭದ್ರತಾ ಲೋಪ ಏನು, ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಯ್ಯಪ್ಪ ಸನ್ನಿಧಾನದ ಮೇಲೆ ತೀರಾ ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ಹಾರಾಟ. ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಪಂಪಾ ಪೊಲೀಸರ ಕೇಸ್. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಗಂಭೀರ ಭದ್ರತಾ ಲೋಪವೊಂದು ವರದಿಯಾಗಿದೆ. ಮಧ್ಯಾಹ್ನದ ವೇಳೆಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರಿದ ಚೇತಕ್ ಹೆಲಿಕಾಪ್ಟರ್ ಅತಿ ಕಡಿಮೆ ಎತ್ತರದಲ್ಲಿ ಸನ್ನಿಧಾನದ ಮೇಲೆ ಹಾರಾಟ ನಡೆಸಿರೋದು ಭಕ್ತರು ಮತ್ತು ಭದ್ರತಾ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಸುಮಾರು 4 ಬಾರಿ ದೇಗುಲ ಪ್ರದಕ್ಷಿಣೆ ಹಾಕಿದ ಈ ಹೆಲಿಕಾಪ್ಟರ್ ಪವಿತ್ರ ಕೋಡಿಮರಕ್ಕೆ ಕೇವಲ 5 ಮೀಟರ್ ಸಮೀಪದಲ್ಲಿ ಹಾರಾಟ ನಡೆಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇದು ಶಬರಿಮಲೆಯಂತ ಅತಿ ಸೂಕ್ಷ್ಮ ಭದ್ರತಾ ವಲಯದಲ್ಲಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಪಂಪಾ ಪೊಲೀಸರು ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಶೇಷ ಭದ್ರತಾ ವಲಯ ಎಂದು ಘೋಷಿಸಲ್ಪಟ್ಟಿರೋ ಈ ಪ್ರದೇಶದಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹಾರಾಟ ನಡೆಸಿರೋದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವಂತ ಕೃತ್ಯ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಲ್ಲಿದ್ದವರು ದೇಗುಲದ ದೃಶ್ಯಗಳನ್ನ ಚಿತ್ರೀಕರಿಸುತ್ತಿದ್ರು ಎಂಬ ಶಂಕೆ ವ್ಯಕ್ತವಾಗಿದ್ದು, ಲಭ್ಯವಿರುವ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ಹೆಲಿಕಾಪ್ಟರ್ನ ಈ ಆಪರೇಟಿಂಗ್ ಕ್ರಮದಿಂದ ದೇಗುಲದ ನಿರ್ಮಿತಿಗಳಿಗೆ ಹಾನಿಯಾಗುವ ಸಾಧ್ಯತೆ ಇತ್ತು ಎಂಬ ಅಂಶವನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕೋಸ್ಟ್ ಗಾರ್ಡ್ ತನ್ನ ಸ್ಪಷ್ಟನೆ ನೀಡಿದೆ. ಇದು ಯಾವುದೇ ಉದ್ದೇಶಪೂರ್ವಕ ಹಾರಾಟವಾಗಿರಲಿಲ್ಲ. ಬದಲಾಗಿ ಕೊಚ್ಚಿಯಿಂದ ಆರಂಭವಾದ ಸಾಮಾನ್ಯ ತರಬೇತಿಯ ಭಾಗವಾಗಿತ್ತು ಅಂತ ಹೇಳಿಕೊಂಡಿದೆ. ಸುಮಾರು 6,000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯ ಮತ್ತು ದಟ್ಟವಾದ ಮೋಡಗಳ ಕಾರಣದಿಂದ ತನ್ನ ಹಾದಿ ತಪ್ಪಿ ಪಂಪಾ ಬೆಟ್ಟಗಳ ಮೇಲೆ ಹಾರಬೇಕಾಯಿತು ಅಂತ ಸಮರ್ಥಿಸಿಕೊಂಡಿದೆ. ಆದ್ರೆ ಅತಿ ಸೂಕ್ಷ್ಮ ವಲಯದಲ್ಲಿ 4 ಬಾರಿ ದೇಗುಲದ ಸುತ್ತ ಹಾರಾಡಿರೋದು ಈಗ ಕಾನೂನು ಹೋರಾಟಕ್ಕೆ ಕಾರಣವಾಗಿದ್ದು, ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ.